ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಒಂದು ಸೂಪರ್ ಆದ ರೆಸಿಪಿನ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಕೂಡ ಇರುತ್ತೆ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನು ಒತ್ತಿ ಒಂದು ಲೈಕ್ ಮಾಡಿ. ತುಂಬ ಟೇಸ್ಟಿಯಾದ ಒಳ್ಳೆ ರೆಸಿಪಿ, ಮಕ್ಕಳಿಗೆ ಇಷ್ಟ ಆಗುವಂಥ ರೆಸಿಪಿ. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಗೋಧಿ ಹಿಟ್ಟನ್ನ ಒಂದು ಕಪ್ಪು ಗೋಧಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆನ ತೊಗೊಂಡಿದ್ದೀನಿ 1 ಸ್ಪೂನು. ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ. ಇಲ್ಲಿ 2 ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 4 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ನಿಂಬೆಹಣ್ಣು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಕಡಲೆ ಬೀಜನ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಮತ್ತು ತೊಗರಿಬೇಳೆನ ತೊಗೊಂಡಿದ್ದೀನಿ ಮಾಡೋಕ್ಕೆ ಎಣ್ಣೆ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡೋದ್ರಲ್ಲಿ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೆ. ಇವಾಗ ಎಣ್ಣೆ ಕಾದಿದೆ. ಜೀರಿಗೆ ಸಾಸಿವೆನ ಹಾಕಿದ್ದೀನಿ. ಹಾಗೆ ನಾನು ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾನು ಕಡಲೆ ಬೀಜ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ತೊಗರಿಬೇಳೆನೂ ಹಾಕಿದ್ದೀನಿ. ನೋಡಿ, ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ತೊಗರಿಬೇಳೆನೂ ಮತ್ತು ಕಡಲೆ ಬೀಜ ಮತ್ತು ಬೇಳೆ ಫ್ರೈ ಆದಮೇಲೆ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈರುಳ್ಳಿ ಫ್ರೈ ಆದಮೇಲೆ ನಾನು ಇಲ್ಲಿ ಇವಾಗ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿ ನಾನಿಲ್ಲಿ ಟೊಮೊಟೊ ಕೂಡ ಹಾಕಿ ಫ್ರೈ ಮಾಡ್ಕೊತೀನಿ. ಇವಾಗ ಟೊಮೊಟೊನ ಚೆನ್ನಾಗಿ ಫ್ರೈ ಆಗಬೇಕು. ಫುಲ್ ಮೆತ್ತಗಾಗೋದೇನು ಬೇಡ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಚೆನ್ನಾಗಿ ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿದ್ದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಪೂರ ಕಂಪ್ಲೀಟಾಗಿ ಒಗ್ಗರಣೆ ರೆಡಿಯಾಗಿದೆ. ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ. ಈಗ ನೋಡಿ, ನಾನಿಲ್ಲಿ ಕರೆಕ್ಟಾಗಿ ಇದಕ್ಕೆ ನಾನು ಮಾಡೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೆ. ನಾನು ಮಾಡೋಕ್ಕೆ ಎಷ್ಟು ನೀರು ಬೇಕಂದರೆ ನೋಡಿ, ಈ ತಮಗೆಯಲ್ಲಿ ನಾನು ಇದರಲ್ಲಿ ನಾನು 2 ನೀರು ಹಾಕ್ಕೊಂಡಿದ್ದೀನಿ. ನನಗೆ ಅದು ಕರೆಕ್ಟ್ ಆಗುತ್ತೆ. ನೀವು ಹಿಟ್ಟು ಎಷ್ಟು ತೊಗೊಂಡು ಮಾಡ್ತೀರೋ ಆ ಅಳತೆ ಮೇಲೆ ನೀವು ನೀರನ್ನ ಹಾಕ್ಕೋಬೋದು. ನಾನು ಸ್ವಲ್ಪ ಇಲ್ಲಿ ರಸನ ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿದ್ದೀನಿ. ನಿಮಗೆ ಕಮ್ಮಿ ಬೇಕಂದ್ರೆ ಕೂಡ ನೀವು ನೀರು ಕಮ್ಮಿ ಹಾಕ್ಕೋಬೋದು. ನೋಡಿ, ಇವಾಗ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಇದು ನೀರು ಚೆನ್ನಾಗಿ ಕುದಿ ಬರಬೇಕು. ಈಗ ನೋಡಿ, ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಹಿಟ್ಟನ್ನ ಸ್ವಲ್ಪ ಈ ಥರ ಮಿದಿಬೇಕು. ಚೆನ್ನಾಗಿ ಇದನ್ನು ಬಿತ್ಕೋಬೇಕು ಹಿಟ್ಟು ಈ ಥರ. ಇವಾಗ ನೋಡಿ, ಈ ಥರದ್ದು ನಾನು ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ. 5 ಆಗಿದೆ ನಾನು ಕಲಸಿರೋ ಹಿಟ್ಟಲ್ಲಿ. ಇಷ್ಟು ದಪ್ಪ ನಾನು ಉಂಡೆನ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಇದಕ್ಕೆ ಎಣ್ಣೆನ ಹಚ್ಕೊತಾ ಇದ್ದೀನಿ. ಎಣ್ಣೆ ಹಚ್ಕೊಂಡ್ಬಿಟ್ಟು ಇದನ್ನು ತಿಳುವಾಗೆ ನಾನು ಲಟ್ಟಿಸ್ಕೊತೀನಿ. ಚಪಾತಿ ಥರ ತಿಳುವಾಗೆ ಲಟ್ಟಿಸ್ಕೊತೀನಿ. ಇಲ್ಲಿ ನೋಡಿ, ಇಷ್ಟು ದೊಡ್ಡದಾಗಿ ನಾನು ಇದನ್ನು ಎಷ್ಟು ತಿಳುವಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ತಿಳುವಾಗಿ ಎಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಕಟ್ ಮಾಡಬೇಕು. ನೋಡಿ, ನಾನು ಈ ಥರ ಲೈನ್ಸ್ನ ಹಾಕ್ತಾಯಿದ್ದೀನಿ. ಇಷ್ಟು ಚಿಕ್ಕದಾಗಿ ಆಗಬೇಕಿದು. ಇಷ್ಟೇ ಒಂದು ಬಟ್ಟಾಗಲ ಇದನ್ನು ನಾವು ಲೈನ್ ಹಾಕ್ಕೋಬೇಕು. ನೋಡಿ, ಇಷ್ಟೇ ಬರಬೇಕು. ಅಂದರೆ ನಮಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಅಗಲ ಆಗಿಬಿಟ್ರೆ ಅಷ್ಟು ಟೇಸ್ಟಿ ಇರಲ್ಲ. ಇಲ್ಲಿ ನೋಡಿ, ಹಾಗೆ ನೀರು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ. ನೋಡಿ, ಈ ಥರ ಲೈನ್ಸ್ನ ನಾನು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ತಕ್ಕೊಂಡು ನಾವು ಇವಾಗ ನೀರಿಗೆ ಹಾಕ್ಕೋಬೇಕು. ನೋಡಿ, ಈ ಥರ ಎಲ್ಲ ತೊಗೋಬೇಕು. ಕುದಿಯೋ ನೀರಲ್ಲಿ ನಾವು ಈ ಥರ ತೊಗೊಂಬಂದು ಹಾಕಬೇಕು. ಇಲ್ಲ ಅಂದರೆ ಈ ಥರ ಪ್ಲೇಟ್ ತೊಗೊಂಡು ನೀವು ಒಂದೇ ಟೈಮು ಈ ಥರ ಇದರಲ್ಲಿ ಹಾಕ್ಕೊಂಬಿಡಿ. ಪ್ಲೇಟೆಲ್ಲ ತೆಗೆದು ಹಾಕ್ಕೊಂಡು ಆಮೇಲೆ ಒಂದೇ ಸತಿ ಅದಕ್ಕೆ ಹಾಕೋಕ್ಕಾಗತ್ತೆ. ಇವಾಗ ನೋಡಿ, ನಾನೆಲ್ಲನೂ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ನಾನು ಮತ್ತೆ ಇನ್ನೊಂದು ಇಷ್ಟು ದೊಡ್ಡ ಚಪಾತಿ ಮಾಡಿದ್ದೀನಿ. ಇಷ್ಟು ದೊಡ್ಡ ಚಪಾತಿ ಯಾಕೆ ಮಾಡಬೇಕಂದ್ರೆ ನಮಗೆ ಬೇಗ ಆಗುತ್ತೆ ಅಂತ.
ಅಲ್ವಾ. ಚಿಕ್ಕ ಚಿಕ್ಕ ಚಪಾತಿ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಿಂತ ನಾವು ಈ ಥರ ದೊಡ್ಡ ದೊಡ್ಡದಾಗಿ ಚಪಾತಿ ಮಾಡಿಕೊಂಡು ಬೇಗ ಬೇಗ ಈ ಥರ ಒಂದೇ ಸತಿ ಕಟ್ ಮಾಡಿ ಹಾಕ್ಬೋದು. ಹಾಗಾಗಿ ನಾನು ಇಲ್ಲಿ ದೊಡ್ಡ ದೊಡ್ಡ ಚಪಾತಿನ ಮಾಡ್ತಾ ಇರೋದು. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಮಾಡಿ. ನನಗೆ ಬೇಗ ಆಗಬೇಕು ಅಂತ ನಾನು ಇಷ್ಟು ದೊಡ್ಡದಾಗಿ ಚಪಾತಿನ ಮಾಡಿ ಕಟ್ ಮಾಡಿ ಒಂದೇ ಸತಿ ರೆಡಿ ಮಾಡ್ತಾಯಿದ್ದೀನಿ. ನಾನು ಇದನ್ನು ಕೂಡ ಅದೇ ಥರ ಕಟ್ ಮಾಡಿ ಹಾಕ್ತೀನಿ. ಇವಾಗ ನೋಡಿ ನಾನು ಮಾಡಿ ಇದರಲ್ಲಿ ಹಾಗೆ ಹಾಕ್ತಾಯಿದ್ದೀನಿ. ಇದು ನೀರು ಕುದೀತಾ ಇರಬೇಕು, ನಾವು ಮಾಡಿ ಹಾಗೆ ಹಾಕ್ತಾ ಇರಬೇಕು. ಆವಾಗಲೇ ಚೆನ್ನಾಗಿ ಕುದಿಯುತ್ತೆ. ಒಂದೇ ಸತಿ ಮಾಡಿ ಎಲ್ಲಾನು ಗುಡ್ಡೆ ಹಾಕ್ಕೊಂಡು ಹಾಕ್ಕೊಳ್ಳೋದಲ್ಲ, ನೀರು ಕುದೀತಾ ಇರಬೇಕು, ನಾವು ಒಂದೊಂದು ಮಾಡಿ ಹಾಕ್ತಾ ಇರಬೇಕು. ಇದನ್ನ ನೋಡಿ ಈ ಥರ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಮಕ್ಕಳಿಗೆ ಡಿಸೈನ್ ಬೇಕು ಅಂದರೆ ಅವರು ಡಿಸೈನ್ ಮಾಡಿಕೊಟ್ರೆ ಸ್ವಲ್ಪ ಇಷ್ಟಪಡ್ತಾರೆ. ನೋಡಿ ಈ ಥರ ನೀವು ಮಾಡ್ಬೋದು. ಈ ಥರ ಮಾಡಿ ಮಕ್ಕಳಿಗೆ ಕೊಡ್ಬೋದು, ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡಿ, ಆವಾಗ ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನೋಡಿ ನೀವು ಬೇಕಂದರೆ ಈ ಥರ ಕೂಡ ಮಾಡಿ ಈ ಥರ ನೋಡಿ. ನಾನು ಎಲ್ಲ ಮಾಡಿ ಹಾಕಿದ್ದು ಆಯ್ತು. ಇದು ಚೆನ್ನಾಗಿ ಕುದೀತಾ ಇದೆ, ಕುದ್ದಿದೆ ಕೂಡ. ಇವಾಗ ರೆಡಿಯಾಗಿದೆ ನೋಡಿ. ಈ ಥರ ಶೈನಿಂಗ್ ಹೊಡಿಬೇಕು. ಕುದ್ರೆ ಈ ಥರ ಶೈನಿಂಗ್ ಬರುತ್ತೆ ನೋಡಿ. ಇಷ್ಟು ರಸ ನಮಗೆ ಬೇಕು. ನಿಮಗೆ ಬರೀ ಪೀಸ್ ಆಗಬೇಕಂದ್ರೆ ಕೂಡ ನೀವು ಈ ಥರ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಮಸಾಲ ರುಬ್ಬಿ ಹಾಕ್ಕೊಂಡು ಮಾಡ್ತೀನಿ ಅಂದರೂ ಕೂಡ ಓಕೆ, ಅದು ಕೂಡ ಚೆನ್ನಾಗಿರುತ್ತೆ. ಯಾಕಂದರೆ ನನಗೆ ಮಸಾಲೆ ಜಾಸ್ತಿ ಸಟ್ಟಾಗಲ್ಲ, ಹಾಗೆ ನಾನು ಈ ಥರ ಮಾಡ್ತಾಯಿದ್ದೀನಿ. ಇವಾಗ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ನಿಮಗೆ ಫಸ್ಟೇ ತೋರಿಸಿಲ್ಲ ನಾನು. ಇಲ್ಲಿ ಒಣ ಕೊಬ್ಬರಿ ಪೌಡ್ರನ್ನ ನಾನು ಇಲ್ಲಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಎಲ್ಲ ಮುಗಿದ ಮೇಲೆ ಕುದ್ದು ಆದಮೇಲೆ ನೀವು ಇಲ್ಲಿ ಒಣ ಕೊಬ್ಬರಿ ಈ ಥರ ಪೌಡ್ರ್ ಮಾಡಿ ಹಾಕ್ಕೋಬೋದು. ಪೌಡ್ರ್ ಮಾಡಿ ಹಾಕ್ಕೊಳ್ಳಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ತುರಿದು ಬಿಟ್ಟಾದರೆ ಬಾಯಿ ಎಳೆ ಬರುತ್ತೆ, ಬೇಡ. ಈ ಥರ ನೀವು ಪೌಡ್ರ್ ಮಾಡಿ ಹಾಕಿ. ಇಲ್ಲಿ ನಾನು ಟೊಮೆಟೊ ಕೂಡ ಹಾಕಿದ್ದೀನಿ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಿಂಬೆ ರಸನ, ಜಾಸ್ತಿ ಹಾಕ್ಕೊತಾ ಇಲ್ಲ, ಜಾಸ್ತಿ ಹುಳಿ ಆಗುತ್ತೆ ಅಂತ ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನೋಡಿ ಎಲ್ಲ ಕುದ್ದು ಆದಮೇಲೆ ನೀವು ಫಸ್ಟೇ ನಿಂಬೆ ರಸನ ಹಾಕಬಾರ್ದು, ಕೊಬ್ಬರಿನ ಹಾಕಬಾರ್ದು. ಎಲ್ಲ ಕುದ್ದು ಆದಮೇಲೆ ಇಲ್ಲಿ ನೀವು ನಿಂಬೆ ರಸನ ಕೊಬ್ಬರಿನ ಹಾಕ್ಕೋಬೇಕು ನೋಡಿ. ಇವಾಗ ನಾನು ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿ. ಸೂಪರಾಗಿ ಖಾರದ ಚಿಕ್ಕೋಲಿ ರೆಡಿ ನೋಡಿ. ಫುಲ್ಲು ಖಾರದ ಚಿಕ್ಕೋಲಿ ರೆಡಿ ಆಯಿತು. ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ತುಂಬ ಸುಲಭವಾಗಿ ಬೆಳಗಿನ ಬ್ರೇಕ್ಫಾಸ್ಟಿಗೆ, ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಈ ಥರ ನೀವು ಮಾಡಿ ಕೊಡ್ಬೋದು. ಸೂಪರಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಇದೇ ಥರ ಈಜಿ ರೆಸಿಪಿಗಾಗಿ ತೂಜ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನು ಒತ್ತಿ. ಹಾಗೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.